ವಿಶ್ವಾಸ್ ಜ್ಯುವೆಲರ್ಸ್ನ ಗ್ರ್ಯಾಂಡ್ ಓಪನಿಂಗ್ ಇತ್ತು ಸಂಡೇ ಅಂದರೆ 20ನೇ ತಾರೀಕು ಇದೇ ತಿಂಗಳು ಏಪ್ರಿಲಲ್ಲಿ ಓಪನಿಂಗ್ ಇದ್ದಂತಹದ್ದು. ನಾವು ಹೋಗಿದ್ವಿ. ಯಾರ್ಯಾರು ಗೆಸ್ಟ್ ಬಂದ್ರು ಎಲ್ಲದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಸೆಲೆಬ್ರಿಟಿಗಳಿಂದ MG ರೋಡ್ ಮಾರ್ಗವಾಗಿ ವಿವೇಕಾನಂದ ರೋಡ್ ವಿಶ್ವಾಸ್ ಜ್ಯುವೆಲರ್ಸ್ ವರೆಗೆ ರ್ಯಾಲಿ ಏರ್ಪಡಿಸಿದ್ರು. ಸೆಲೆಬ್ರಿಟಿಗಳನ್ನೆಲ್ಲ ಅಲ್ಲಿಂದ ಕರ್ಕೊಂಡ್ಬರುವಂತಹದ್ದು. ವಿಶ್ವಾಸ್ ಜ್ಯುವೆಲರ್ಸ್ನ 5ನೇ ಶಾಖೆ ಅವತ್ತು ಗ್ರ್ಯಾಂಡ್ ಓಪನಿಂಗ್ ಇದ್ದಂತಹದ್ದು. 5ನೇ ಶಾಖೆನ ವಿಶ್ವಾಸ್ ಜ್ಯುವೆಲರ್ಸ್ನವರು ಎಲ್ಲಿ ಓಪನ್ ಮಾಡಿದ್ದಾರೆ ಅಂದ್ರೆ ಅವಧೂತ ಕಾಂಪ್ಲೆಕ್ಸ್ ಶ್ರೀ ಲಕ್ಷ್ಮೀ ನಾರಾಯಣ ದೇವಸ್ಥಾನದ ಎದುರು ವಿವೇಕಾನಂದ ರಸ್ತೆ, ತುಮಕೂರು. ಇಲ್ಲಿ ಗ್ರ್ಯಾಂಡ್ ಓಪನಿಂಗ್ ಇದ್ದಂತಹದ್ದು. ವಿಶ್ವಾಸ್ ಜ್ಯುವೆಲರ್ಸ್ನ 5 ಬ್ರಾಂಚ್ ಎಲ್ಲೆಲ್ಲಿದೆ ಅಂದ್ರೆ ಒಂದು BH ರಸ್ತೆಯಲ್ಲಿರುವಂತಹದ್ದು, 2ನೇದು SS ಪುರಂ ರಸ್ತೆಯಲ್ಲಿರುವಂತಹದ್ದು, 3ನೇದು ಅಶೋಕ ರಸ್ತೆಯಲ್ಲಿರುವಂತಹದ್ದು, 4ನೇದು ಮಂಡಿಪೇಟೆಯಲ್ಲಿರುವಂತಹದ್ದು, 5ನೇದು ವಿವೇಕಾನಂದ ರಸ್ತೆಯಲ್ಲಿ ಇರುವಂತಹದ್ದು. ರ್ಯಾಲಿಯಲ್ಲಿ ಮೊದಲಿಗೆ ಮುಖ್ಯ ಅತಿಥಿಗಳಾದಂತಹ ಶರಣ್ ಅವರು ಹಾಗೆ ಅನುಷಾ ರೈ ಅವರು ಎಂಟ್ರಿ ಕೊಟ್ಟರು. ಹಾಗೆ ಗಗನ್ ಅವ್ರ ಜೊತೆ ವಿಶ್ವಾಸ್ ಜ್ಯುವೆಲರ್ಸ್ನ ಮಾಲೀಕರಾದಂತಹ ವಿಶ್ವಾಸ್ ಅವರಿದ್ರು. ಹಾಗೆ ಗಿಲ್ಲಿ ನಟ ಮಂಜು ಪಾವಗಡ ಅವರು, ಗಿಚ್ಚಿ ಗಿಲಿ ಗಿಲಿ 2 ವಿನ್ನರ್ ಆದಂತಹ ಚಂದ್ರಪ್ರಭಾ ಅವರು, ಇಷ್ಟು ಜನ ಸೆಲೆಬ್ರಿಟಿಗಳು ವಿಶ್ವಾಸ್ ಜ್ಯುವೆಲರ್ಸ್ನ ಗ್ರ್ಯಾಂಡ್ ಓಪನಿಂಗ್ಗೆ ಅವತ್ತು ಬಂದಿದ್ದಂತಹದ್ದು. ವಿಶ್ವಾಸ್ ಜ್ಯುವೆಲರ್ಸ್ನ 5ನೇ ಬ್ರಾಂಚ್ ಓಪನಿಂಗ್ ಆದಂತಹದ್ದು ಇದೇ ಏಪ್ರಿಲ್ ತಿಂಗಳು 20ನೇ ತಾರೀಕು ಅಂದ್ರೆ ಭಾನುವಾರ ಓಪನಿಂಗ್ ಇದ್ದಂತಹದ್ದು. ತುಂಬಾ ಜನ ಸೇರಿದ್ರು. ಅಕ್ಷಯ ತೃತೀಯ ಪ್ರಯುಕ್ತ ವಿಶ್ವಾಸ್ ಜ್ಯುವೆಲರ್ಸ್ ಅಲ್ಲಿ ಬಂಪರ್ ಆಫರ್ ನಡೀತಾ ಇದೆ. ಏನದು ಆಫರ್ ಅಂದ್ರೆ ನಾವು 1 ಗ್ರಾಮ್ ಗೋಲ್ಡ್ ತಗೊಂಡ್ರೆ 1 ಗ್ರಾಮ್ ಸಿಲ್ವರ್ ಉಚಿತವಾಗಿ ಕೊಡ್ತಾ ಇರುವಂತಹದ್ದು. ಅರ್ಜುನ್ ಜನ್ಯ ಮ್ಯೂಸಿಕಲ್ ನೈಟ್ ನ ಏರ್ಪಡಿಸಿದ್ದಾರೆ. ಯಾವತ್ತು ಅಂದ್ರೆ 18/5/25 ಅಂದ್ರೆ ಮೇ ತಿಂಗಳಲ್ಲಿ 18ನೇ ತಾರೀಕು ನಡೀತಾ ಇದೆ. ಬಂದಿರುವಂತಹ ಗೆಸ್ಟ್ ಗಳೆಲ್ಲ ಇವಾಗ ರ್ಯಾಲಿ ಎಲ್ಲ ಮುಗಿಸ್ಕೊಂಡು ಜ್ಯುವೆಲರಿ ಶಾಪ್ ನ ಓಪನಿಂಗ್ ಮಾಡೋಕೆ ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಬಂದಿರುವಂತಹ ಎಲ್ಲ ಗೆಸ್ಟ್ಗಳು. ವಿಶ್ವಾಸ್ ಜ್ಯುವೆಲರ್ಸ್ ಅಲ್ಲಿ ಡಿಸೈನ್ಸ್ ಆಗಿರ್ಬೋದು, ಕಲೆಕ್ಷನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ನಾವು ಸಹ ಗೆಸ್ಟ್ಗಳು ಬರೋಕ್ಕಿಂತ ಮುಂಚೆ ಹೋಗಿ ಎಲ್ಲ ಅಲ್ಲಿ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಫೋಟೋ ಅಲೋ ಮಾಡಲಿಲ್ಲ ಒಳಗೆ, ಹಾಗಾಗಿ ಫೋಟೋಸ್ ವಿಡಿಯೋಸ್ ಮಾಡಕ್ ಆಗಿಲ್ಲ. ನೆಕ್ಸ್ಟ್ ಆಮೇಲೆ ಗೆಸ್ಟ್ಗಳು ಬರೋಕ್ ಮುಂಚೆ ನಾವೆಲ್ಲ ಹೊರಗಡೆ ಬಂದ್ವಿ. ಆಮೇಲೆ ನಮ್ಮನ್ನ ಒಳಗಡೆ ಬಿಡ್ಲಿಲ್ಲ. ಹಾಗಾಗಿ ನೆಕ್ಸ್ಟ್ ಒಳಗಡೆ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಗೆಸ್ಟ್ಗಳೆಲ್ಲ ಬಂದಿರುವಂತಹದ್ದು. ಪಕ್ಕದಲ್ಲಿ 20 ಕಿಲೋಮೀಟರ್ ದೂರದಲ್ಲಿ ಗುಬ್ಬಿ ಅಂತ ಅನ್ನುವಂಥದ್ದು ಒಂದು ಊರಿದೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಇವತ್ತು ನನ್ನ ತಂದೆಯವರು ಮತ್ತೆ ನನ್ನ ತಾಯಿಯಂದಿರು ರಂಗಭೂಮಿಯ ಸೇವೆಯನ್ನ ಶುರು ಮಾಡಿದಂಥ ಊರು ಇಲ್ಲೇ ಪಕ್ಕದಲ್ಲಿ ಇರುವಂಥದ್ದು. ಇವತ್ತು ಅದೇ ಊರಿಗೆ ಮತ್ತೆ ನನ್ನನ್ನು ಕರ್ಕೊಂಡು ಬರಲಿಕ್ಕೆ ವಿಶ್ವಾಸ್ ಜ್ಯುವೆಲರೀಸ್ ಅಂತ ಅನ್ನೋವಂಥ ಒಂದು ಸಂಸ್ಥೆ ಕಾರಣ ಆಗುತ್ತೆ ಅಂತ ಅನ್ನೋದಾದ್ರೆ ನಿಜಕ್ಕೂ ವಿಶ್ವಾಸ್ ಅವರಿಗೆ ಮತ್ತೆ ವಿಶ್ವಾಸ್ ಜ್ಯುವೆಲರೀಸ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ, ನನ್ನ ಕೃತಜ್ಞತೆಗಳನ್ನ ಕಲ್ಪಿಸ್ತೀನಿ. ಇಷ್ಟೇ ಏನು ಅಂತ ಅನ್ನೋದು ಇವತ್ತು 5ನೇ ಶಾಖೆಯನ್ನು ಇವತ್ತು ತುಮಕೂರಿನಲ್ಲಿ ಶುರು ಮಾಡ್ತಿರೋದೇ ಕಾರಣ ಅದಕ್ಕೆ. ಯಾಕಂತಂದ್ರೆ ಇಲ್ಲಿ ಈ ಒಂದು ಸಂಸ್ಥೆ ಇದೆಯಲ್ಲ, ಅಂದರೆ ನಾನು ಹೇಳ್ತಾ ಇರೋದು ಈ ಜ್ಯುವೆಲರೀಸ್ ಅಂತ ಅನ್ನೋವಂಥದ್ದು ಇದು ಬರೀ ಒಂದು ಮಾರಾಟದ ಮಳಿಗೆ ಅಲ್ಲ, ಇದು ಒಂದು ಇತಿಹಾಸ. ಇದು ಯಾಕೆ ಅಂತ ಕೇಳಿ, ಇವತ್ತು ನಮ್ಮ ತಂದೆಯವರು, ಅವ್ರ ತಂದೆಯವರು ಮುಂದಿನ ಪೀಳಿಗೆಗೋಸ್ಕರವಾಗಿ ಅವ್ರ ಮಕ್ಕಳಿಗೆ ಅಂತನೋ ಇನ್ನೇನೋ ಅಂತನೋ ಅಂತ ತೆಗೆದಿಡುವಂಥದ್ದು. ಇವತ್ತು ಒಂದು ಸಲ ವ್ಯಾಪಾರ ಅಲ್ಲ ಅದು, ಇವರು ಮಾಡುವಂಥ ಒಂದು ವ್ಯಾಪಾರ ನಮ್ಮ ತಲಾಂತರದ ತನಕನೂ ಇರುವಂಥ ಒಂದು ಕೊಡುಗೆ ಸರ್. ಅದು ಆ್ಯಕ್ಚುಲಿ ನಿಮ್ಮ ಇದು ಎಷ್ಟು ಸತ್ಕಾರ್ಯ ಅಂತಂತಂದರೆ ಇಲ್ಲಿ ನಡೆಯುವಂಥ ಒಂದು ವ್ಯವಹಾರ ಇದೆಯಲ್ಲ, ಇದು ನಮ್ಮ ಎಲ್ಲ ಶುಭ ಸಮಾರಂಭಗಳಿಗೆ, ಶುಭ ಕಾರ್ಯಗಳಿಗೆ ನಮ್ಮ ಜೊತೆಯಲ್ಲಿರುವಂಥದ್ದು. ಇವತ್ತು ವಿಶ್ವಾಸ್ ಅವರ ಹೆಸರನ್ನ ನಾನೇನು ಮತ್ತೆ ಹೇಳಬೇಕಾಗಿಲ್ಲ. ತುಮಕೂರಿನಾದ್ಯಂತ ಯಾರನ್ನ ಕೇಳಿದ್ರು ಕೂಡ ಇವ್ರ ಹೆಸರನ್ನ ಅಷ್ಟು ಚಂದ ಹೇಳ್ತಾರೆ. ಈ ವಿಶ್ವಾಸನ ಹಿಂದೆ ಇರುವಂಥ ಅವರ ನಿಷ್ಠೆ, ಅವರ ಒಗ್ಗಟ್ಟು ಕಾರಣ ಇದಕ್ಕೆ. ಈ 5ನೇ ಶಾಖೆ 10 ಆಗಲಿ, 10, 15 ಆಗಲಿ, 15, 20 ಆಗಲಿ, ಇಡೀ ಪ್ರಪಂಚದಾದ್ಯಂತ, ದೇಶಾದ್ಯಂತ ಇದೊಂದು ದೊಡ್ಡ ಚೈನ್ ಆಗಿದೆ, ಬೆಳೀಲಿ ಅಂತ ಅನ್ನುವಂಥದ್ದು ನನ್ನ ಆಶಯ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಇಲ್ಲಿ ಬಂದು ನೆರೆದಿರುವಂಥ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ಧನ್ಯವಾದ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಗುಡ್. ಯಾವ್ದಾದ್ರು ಒಂದು ಡೈಲಾಗ್ ಹೇಳಬೇಕು. ವಿಶ್ವಾಸ್ ತುಮಕೂರು ಬಂದಿದ್ದಾರೆ, ಒಂದು ಡೈಲಾಗ್ ಗಿಲ್ಲಿ ನಟ ಹೇಳಬೇಕು. ತುಮಕೂರಿಗೆ ಬಂದಾಗೆಲ್ಲ ನಂಗೆ ಸಖತ್ ಖುಷಿ ಆಯ್ತದೆ. ಯಾಕಂದ್ರೆ ಈ ಜನ ತೋರಿಸೋ ಪ್ರೀತಿ, ವಿಶ್ವಾಸ, ನಿಜವಾಗ್ಲೂ ವಿಶ್ವಾಸಣ್ಣ ಏನಣ್ಣ, ವಿಶ್ವಾಸ ಅಂದ್ರೆ ಹೆಸರಲ್ಲೇ ವಿಶ್ವಾಸ ಇದೆಯಲ್ಲಣ್ಣ. ಆದ್ರೂ ವಿಶ್ವಾಸಣ್ಣನ ಬಗ್ಗೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ನಾನು ಹತ್ತಿದ ಕಾರು ಖಾಲಿ ಇತ್ತು, ಮಂಜಣ್ಣ ಹತ್ತಿದ ಕಾರು ಖಾಲಿ ಇತ್ತು, ಹೋಗಿ ಗಗನ ಹತ್ತಿದ ಕಾರಲ್ಲಿ ಹತ್ತಬೇಕಣ್ಣ ನೀವು. ಇದನ್ನ ಅವ್ರ ಹೆಂಡತಿ ಕೇಳ್ಬೇಕಾಯ್ತು. ಏನ್ ಮೇಡಮ್ ಕೇಳಲ್ವ ಮೇಡಮ್ ಏನು ನೀವು? ಅಲ್ಲ ಅವ್ರು ಇಳಿದು ಬಿಟ್ರು,
ಇವ್ರು ಹತ್ಲಿ ಅಂದ್ಬಿಟ್ಟು ಮೇಡಮ್ ಇಳಿದೇ ಬಿಟ್ರು ಪಾಪ. ಏನ್ ಮೇಡಮ್ ಇದು? ಮೇಡಮ್ ಬನ್ನಿ, ನಿಮ್ ಜೊತೆ ಮಾತಾಡ್ಬೇಕು ನಾನು. ಬನ್ನಿ ಮೇಡಮ್ ಇಲ್ಲಿ. ಬನ್ನಿ ಮೇಡಮ್, ನಾಚಿಕೆ ಬಿಡಿ. ನಿಮ್ದೆ ಇಲ್ಲಿ 1 ಗ್ರಾಮ್ ಚಿನ್ನ ಲಾಸ್ ಆಗುತ್ತೆ ಮೇಡಮ್. ಇಲ್ಲ, ಈಗ ನಾ 5 ಗ್ರಾಮ್ ಕೊಡ್ಬೇಕು, ಹೆಂಗ್ ಮಾಡ್ತೀರ ಮೇಡಮ್? ಯಾಕೆ ನಿಮ್ಗೇನು ಏನು ಕೇಳೋದಿಲ್ಲ ಮೇಡಮ್ ವಿಶ್ವಾಸಣ್ಣ? ನೀವು ಕೇಳ್ತೀವಿ. ಏನ್ ಕೇಳ್ತೀರಾ? ಅವ್ರು ಕೊಟ್ಬಿಡ್ತಾರೆ ಕೆಲವು ಮುಂಚೆ. ಏನ ಕುಡಿದ್ಬಿಡ್ತಾರ? ओ हिंदी, ओ हमार के तो इमा हिंदी अच्छा आता है ಮೇಡಮ್. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮೇಡಮ್ ನಿಮ್ದು? ಅರೇಂಜ್ ಮ್ಯಾರೇಜ್. ಲವ್ ಮಾಡಿಲ್ವಾ? ಆಮೇಲೆ ಲವ್ ಮಾಡಿದ್ದು. ಅರೇಂಜ್ ಆದ್ಮೇಲೆ ಲವ್ ಮಾಡಿದ್ರ? ಹೌದಾ, ಸೂಪರ್ ಮೇಡಮ್, ಸಖತ್ ಖುಷಿ ಆಯ್ತು. ಅದೇ ನಾನು ತುಮಕೂರು ಬಂದಾಗೆಲ್ಲ ಯಾವಾಗ್ಲೂ ಒಂದು ಡೈಲಾಗ್ ಎಲ್ಲೋದ್ರು ಹೇಳ್ತಾ ಇರ್ತೀನಿ, ಇಲ್ಲೂ ಹೇಳ್ಬೇಕು ಅನ್ಕೋತೀನಿ. ಟಕ್ಕರ್ ಟಕ್ಕರ್ ಟಮ್ಟೇಟು, ನಮ್ ತುಮಕೂರು ಜನ ಯಾವತ್ತಿದ್ರು ಅಲ್ಟಿಮೇಟು. ನಿಜವಾಗ್ಲೂ ಸಖತ್ ಖುಷಿ ಆಯ್ತು ವಿಶ್ವಾಸಣ್ಣ. ನಾನೇನಾದ್ರು ನಿಜವಾಗ್ಲೂ ಮದುವೆ ಆದ್ರೆ ಇಲ್ಲೇ ಬಂದು ಚಿನ್ನ ಎಲ್ಲಾನು ಪರ್ಚೇಸ್ ಮಾಡ್ತೀನಿ. ಒಂಚೂರು ಡಿಸ್ಕೌಂಟ್ ಆಗಿ ಕೊಡ್ಬೇಕು. ಅಣ್ಣನಿಗೆ ಅವಾಗಿಂದ 4 ಸಲ ಥ್ಯಾಂಕ್ಸ್ ಕೊಟ್ಟು ಯಾವ್ದಾರು ಉಂಗ್ರೆ ಎಳಿಬೋದು ಅಂತ ಗೊತ್ತೇ ಇಲ್ಲ ಅವಾಗಿಂದ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಿಲ್ಲಿ. ಈಗ ನಮ್ಮ ಪ್ರೀತಿಯ ಬಿಗ್ ಬಾಸ್ ವಿನ್ನರ್ ನಮ್ಮ ತುಮಕೂರವರೇ ಆದಂತಹ ಮಂಜು ಪಾಗೋಡ್ ಅವರು ಮಾತಾಡ್ಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಎಲ್ರಿಗೂ ನಮಸ್ಕಾರ ಕಣಪ್ಪ. ಸಿಕ್ಕಾಬಟ್ಟೆ ಜನ ನಮ್ಮೂರಿಗೆ ಬರೋದೇ ಒಂಥರ ಖುಷಿ. ಅಣ್ಣ ಹೇಳ್ತಾ ಇದ್ರು ಗುಬ್ಬಿಲಿ ಸಿಕ್ಕಾಬಟ್ಟೆ ಕಲಾವಿದರು, ಎಷ್ಟು ಜನ ಕಲಾವಿದರು, ಎಲ್ರಿಗೂ ನಾಂದಿ ತರ ಒಂಥರ ಗುರುಕುಲ ತರ ಗುಬ್ಬಿ. ತುಮಕೂರಿಗೆ ನಮ್ಮ ವಿಶ್ವಾಸಣ್ಣವ್ರು ಕರೆದಿದ್ದಾರೆ, ಬಹಳ ಖುಷಿ ಆಯ್ತು. ಎಲ್ರಿಗೂ ನಾವು ಮಾತಲ್ಲಿ ಬರೀ ಬಂಗಾರ ಚಿನ್ನ ಬೆಳ್ಳಿ ಅಂತ ಕರಿತೀವಿ. ಅಣ್ಣ ನೋಡಿದ್ರೆ 5 ಶಾಖೆ ಓಪನ್ ಮಾಡಿ ಬಂಗಾರ ನಿಜವಾಗ್ಲೂ ಇಟ್ಟಿದ್ದಾರೆ. ಬಂಗಾರದ ಮನುಷ್ಯನ ವಿಶ್ವಾಸ ಅವರು. ಇನ್ನೂ ಸಿಕ್ಕಾಪಟ್ಟೆ ಬ್ರಾಂಚ್ಗಳು ಓಪನ್ ಆಗಲಿ ಸರ್, ಎಲ್ಲ ಬ್ರಾಂಚ್ಗೂ ನಮ್ಮನ್ನ ಕರೀರಿ. ಗಿಲ್ಲಿ ಹೇಳ್ದಂಗೆ ಗಿಲ್ಲಿಗೆ ಮದುವೆ ಆದ್ರೆ, ಒಂದ್ ವೇಳೆ ಆದ್ರೆ ಡೌಟಲ್ಲೇ ಇದೆಯಾ, ಹೋಗ್ಲಿ ಬಿಡು. ಅಲ್ಲ, 48 ವರ್ಷ ಆಗಿರೋ ಅಣ್ಣನಿಗೆ ಹೋದ ವರ್ಷ ಆಯ್ತು, ನನಗೆ ಆಗಲ್ವಾ? ಆಯ್ತದ ಬಹಳ. ಅಲ್ಲಪ್ಪ, ನಿಮ್ಮದ್ ಬೇರೆ ಲವ್ ಬ್ರೇಕಪ್ ಏನೇನೋ ಆಗ್ತದೆ, ಒಂದೇ ಹುಡುಗಿಂದ ಬೀಳ್ತಾ ಇದೆಯಾ. ಗಗನ ನಿನಗೆ ಯಾವ ಗಗನ ತೋರಿಸಿ ಹೊರಟೋಗ್ತಾಳೋ ಯಾರಿಗೆ ಗೊತ್ತು. ಆಗ್ಲಿ, ಇಂಥ ಸುಮಾರು ಬ್ರಾಂಚ್ಗಳು ಓಪನ್ ಆಗಲಿ ಅಂತ ಕೇಳ್ಬೋದ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವಿಶ್ವಾಸ. ಅನುಷ್ ಅವರು ಮಾತಾಡ್ತಾರೆ. ಅನುಷ್ ಅವರು ನಮ್ಮೂರೇ ಸರ್, ತುಮಕೂರೇ. ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಎಸ್, ನಾನು ಕೂಡ ತುಮಕೂರೊಳೆ. ತುಮಕೂರಿನಲ್ಲಿ ತಮ್ಮೆಲ್ಲರ ವಿಶ್ವಾಸಕ್ಕೆ ವಿಶ್ವಾಸ್ ಜುವೆಲರ್ಸ್ ಅಂತ ತುಂಬಾ ವಿಶ್ವಾಸದಿಂದ ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ತುಂಬಾ ಒಳ್ಳೆಯವರು. ಅವರ ಒಂದು ಪ್ರಾಮಾಣಿಕ ಒಂದು ಪ್ರೀತಿಯಿಂದ ಇವತ್ತು ಕಾಣಿಸ್ತಾ ಇದೆ. 5ನೇ ಶಾಖೆ ಓಪನ್ ಮಾಡ್ತಿದ್ದಾರೆ. ನಿಮಗೆ ಆಲ್ ದಿ ವೆರಿ ಬೆಸ್ಟ್. ಇನ್ನೂ ಹೆಚ್ಚು ಶೋರೂಮ್ಸ್ಗಳನ್ನ ಓಪನ್ ಮಾಡಿ, ಬರೀ ತುಮಕೂರಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಾದ್ಯಂತ ದೇಶದಾದ್ಯಂತ ಓಪನ್ ಮಾಡಿ ಅಂತ ನಾವೆಲ್ಲರೂ ಸೇರಿ ವಿಶ್ ಮಾಡೋಣ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ನನ್ನ ತುಮಕೂರು ಹುಡುಗಿನ ತುಮಕೂರಿಗೆ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಗಿಚ್ಚಿಗಿಲಿ 2 ವಿನ್ನರ್ ಆದಂತಹ ಚಂದ್ರಪ್ರಭಾ ಅವರು. ಅವ್ರು ಡ್ಯಾನ್ಸ್ ಆಡೋಕ್ಕೆ ಸಾಂಗ್ ಇಲ್ಲ, ಆದ್ರೂ ಕೂಡ ಮಾತಾಡ್ಬೇಕು ಅಂತ ಕೇಳ್ಕೊಂತೀನಿ. ನಾವು ಗೇದಿರ ದುಡ್ಡೆಲ್ಲ ಅತ್ತಾಗಿತ್ತ ಹೋಯ್ತದೆ, ಏನ್ ಮಾಡೋಣ? ನಂಗೆ ನಿಜವಾಗ್ಲೂ ಗೇದಿರ ದುಡ್ಡು ಅತ್ತಾಗಿತ್ತಾಗೆಲ್ಲ ಹೋಗಕ್ಕೆ ಬಿಡೋದೇ ಬೇಡ. ನಮ್ ದುಡ್ಡೆಲ್ಲ ಎಲ್ಲೂ ಬರ್ಬೇಕು ಆದ್ರೆ ಭೂಮಿ ಮೇಲೆ, ಇನ್ನೊಂದು ಚಿನ್ನದ ಮೇಲೆ, ಇವೆರಡ್ರ ಮೇಲೆ ನಾವು ದುಡ್ಡ ಎಷ್ಟು ಸುರಿದ್ರುವೆ ನಮ್ಗಲ್ಲ, ನಮ್ಮ ಮಕ್ಳಿಗೆ, ನಮ್ಮ ಮೊಮ್ಮಕ್ಳಿಗೆ ಅದು ನಿಜವಾಗ್ಲೂ ಒಂದು ಒಳ್ಳೆ ದಾರಿದೀಪ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವೆರಡ್ರ ಮೇಲೆ ಬಿಟ್ಟು ಬೇರೆ ಬೇರೆ ಕಡೆಗೆ ಇದಕ್ಕೆ ಹಾಕ್ಬಿಟ್ರೆ ಎಲ್ಲ ಹಾಳೋಗ್ಬಿಡ್ತದೆ. ಅದ್ರ ಕಡೆ ಹಾಕ್ಬೇಡಿ, ಇದ್ರ ಕಡೆ ಹಾಕಿ ಎಲ್ರಿಗೂ ಒಳ್ಳೇದಾಗ್ತದೆ. ನಾನು ನೆಕ್ಸ್ಟ್ ಬರ್ಬೇಕಾದ್ರೆ ಸರ್, ನಾನು ಹೆಂಡತಿ ಕರ್ಕ ಬರಲ್ಲ, ಫ್ರೆಂಡ್ ಕರ್ಕ ಬರ್ತೀನಿ. ಹೆಂಡತಿ ಕರ್ಕ ಬಂದ್ರೆ ಜಾಸ್ತಿ ತೆಗೆದು ಕೊಡ್ಬೇಕಾಗ್ತದೆ, ಫ್ರೆಂಡ್ ಕರ್ಕ ಬಂದ್ರೆ ಒಂದು ಸ್ವಲ್ಪ ತೆಗೆದು ಕೊಡ್ಬೇಕಾಗ್ತದೆ. ಇಲ್ಲ, ಹೆಂಡತಿ ಫ್ರೆಂಡ್ ಎಲ್ಲಾರು ಕರ್ಕ ಬರ್ತೀನಿ. ಈ ತರ 5 ಶಾಖೆ, ಇನ್ನು 500 ಆಗ್ಲಿ ಸರ್. ನಿಜವಾಗ್ಲೂ ಆ ಎಲ್ಲ ಶಾಖೆಗೂ ನಮ್ಮ ಶರಣ್ ಸರ್ ಜೊತೆ ನಮ್ಮನ್ನು ಕರೆಯುವಂತ ಒಂದು ಅವಕಾಶ ಸಿಗ್ಲಿ. ಹಂಗೆ ದೊಡ್ಡ ಕಲಾವಿದರ ಜೊತೆ ನಾವು ನಿಲ್ಲದೆ ಒಂದು ಸೌಭಾಗ್ಯ. ನಮಸ್ಕಾರ. ಆ ನಟಿ ಗಗನ್ ಅವ್ರು ಮಾತಾಡಲೇಬೇಕಲ್ವಾ? ಓಕೆ, ಗಗನ್ ಅವರೇ, ಎಷ್ಟು ಖುಷಿ ಅನಿಸ್ತಿದೆ? ನಿಮ್ಮ ಒಂದೆರಡು ಮಾತುಗಳು. ತುಂಬಾ ಖುಷಿ ಆಯ್ತು ತುಮಕೂರಿಗೆ ಬಂದ್ಬಿಟ್ಟು. ನಾನು ಆಗ್ಲೇ ಕಾರಲ್ಲಿ ಬರ್ತಾ ಸರ್ನ ಕೇಳಿದೆ, ಯಾಕೆ ಸರ್ 5 ಬ್ರಾಂಚ್ ತುಮಕೂರಲ್ಲೇ ಮಾಡಿದ್ದೀರಾ, ಬೇರೆ ಬೇರೆ ಊರಲ್ಲಿ ಮಾಡಿ ಇನ್ನೂ ಇಂಪ್ರೂವ್ ಮಾಡ್ಬೋದಿತ್ತಲ್ವಾ ಅಂತ. ಅವ್ರು ಹೇಳಿದ್ದೊಂದೇ, ನಮ್ಮೂರ್ನ ಇಂಪ್ರೂವ್ ಮಾಡೋಣ, ಮೊದಲು ನಮ್ಮ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡೋಣ ಅಂತ. ಪ್ರತಿಯೊಂದು ಶಾಖೆ ಓಪನ್ ಮಾಡಿದಾಗೂ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಅಂತ ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಎಂಪ್ಲಾಯ್ಮೆಂಟ್, ಉದ್ಯೋಗ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಇವಾಗ ಒಂದು ಬ್ರಾಂಚ್ ಓಪನ್ ಆಗಿದೆ ಅಂದ್ರೆ ಅದರಿಂದ ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಿರುತ್ತೆ, ಒಂದು ಮನೆ ನಡೆಯುತ್ತೆ. ಅದು ಒಂದು ಊರಿಗೆ ಉಪಕಾರ ಮಾಡ್ದಂಗೆ. ಸೊ ಅದೊಂದು ದೊಡ್ಡ ವಿಚಾರ. ಆದ್ರೆ
ಈ ಗಂಡ ಹೆಂಡತಿ ಇರ್ತಾರಂತೆ, ಗಂಡ ಒಂದು ಕಾರ್ ತಗತಾನಂತೆ, ಹೆಂಡತಿ ಬಂಗಾರ ತಗಂತಾಳಂತೆ. 5 ವರ್ಷ ಆದ್ಮೇಲೆ ಕಾರ್ ಮಾರಿದ್ರೆ ಅರ್ಧ ದುಡ್ಡಿಗೆ ಹೋಗುತ್ತಂತೆ, ಬಂಗಾರ ಮಾರಿದ್ರೆ 4ರಷ್ಟು ಹೋಗುತ್ತಂತೆ. ಸೊ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಒಂದು ಗುಡ್ ಇನ್ವೆಸ್ಟ್ಮೆಂಟ್ ಅಂತ. ನನ್ನನ್ನ ಇವತ್ತು ಇಲ್ಲಿ ಕರ್ಸಿರೋದಕ್ಕೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಮೆಸೇಜ್. ಬಂಗಾರ ತಗೊಂಡ್ರೆ ಬಂಗಾರದ ಮನುಷ್ಯ ಆಗ್ತೀವಿ, ಒಳ್ಳೇದಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ದಯವಿಟ್ಟು ವಿಶ್ವಾಸ್ ಸರ್ ಒಂದೆರಡು ಮಾತು ಆಡಲೇಬೇಕು ಕೊನೆಯದಾಗಿ ಪ್ಲೀಸ್. ನಮಸ್ತೆ, ನಾನು ನಿಮ್ಮ ವಿಶ್ವಾಸ್ ಜ್ಯುವೆಲರ್ಸ್ ತುಮಕೂರು. ಇಷ್ಟು ಜನ ಎಲ್ಲ ಬಂದಿದ್ದೀರಾ, ತುಂಬಾ ಖುಷಿ ಆಗ್ತಿದೆ. ಈ ವಿಶ್ವಾಸ ಇಷ್ಟೇ ಚೆನ್ನಾಗಿ ತೋರಿಸ್ತಾ ಇರಿ. ನಿಮ್ಗೆ ಒಳ್ಳೆ ಚಿನ್ನ, ಒಳ್ಳೆ ಗುಣಮಟ್ಟದ ಚಿನ್ನ ಕೊಡ್ತೀನಿ. ಎಲ್ಲೇ ಏನಾದರೂ ನನ್ನ ಕಡೆಯಿಂದ ತಪ್ಪಾಗಿದೆ ಕ್ಷಮಿಸಿ, ಇನ್ನೇನು ಹೇಳಲ್ಲ. ಥ್ಯಾಂಕ್ ಯು ಎಲ್ರಿಗೂ ಕೂಡ ಅಂತ ಹೇಳ್ತಾ ಥ್ಯಾಂಕ್ ಯು. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ, ಇನ್ನೊಂದ್ಸರಿ ಹೇಳೋಣ, ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ. ಥ್ಯಾಂಕ್ ಯು ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಒಬ್ಬೊಬ್ಬರೇ ಹೊರಗಡೆ ಹೋಗ್ತಾ ಇರುವಂತಹದ್ದು. ಶರಣ್ ಅವರು ಇವಾಗ ಹೋಗ್ತಾ ಇದ್ದಾರೆ. ನೋಡ್ಬೋದು ತುಂಬಾ ಜನ ಸೆಲ್ಫಿ ತಕ್ಕೊಳೋಕೆಲ್ಲ ಅಲ್ಲಿ ಕಾಯ್ತಾ ಇದ್ದಂತಹದ್ದು. ಚಂದ್ರಪ್ರಭಾ ಅವರು ಇವಾಗ ಹೋಗ್ತಾ ಇದ್ದಾರೆ. ತುಂಬಾ ಜನ ಅಲ್ಲಿ ಇದ್ದಂತಹದ್ದು, ಮತ್ತೆ ನಮ್ಮನ್ನೆಲ್ಲ ಅಲ್ಲಿ ಒಳಗಡೆ ಬಿಟ್ಟಿರ್ಲಿಲ್ಲ. ಹಾಗಾಗಿ ತುಂಬಾ ಜನ ಎಲ್ಲ ಹೊರಗಡೆನೆ ಇದ್ದಂತಹದ್ದು. ಆದ್ರೂ ಸಹ ಅವರು ಎಲ್ಲ ತುಂಬಾ ಚೆನ್ನಾಗಿ ಈ ಫೋಟೋಸ್ಗೆಲ್ಲ ಕೇಳಿದ್ದಕ್ಕೆ ಎಲ್ಲರಿಗೂ ಫೋಟೋಸ್ ಎಲ್ಲ ಚೆನ್ನಾಗಿ ಕೊಟ್ರು. ಹಾಗೆ ಇಲ್ಲಿ ಮಂಜು ಪಾವಗಡ ಅವರು ಇವಾಗ ಬರ್ತಾ ಇದ್ದಾರೆ, ಹೊರಗಡೆ ಹೋಗ್ತಾ ಇರುವಂತಹದ್ದು. ಹಾಗೆ ಗಿಲ್ಲಿ ನಟ ಅವರು ಸಹ ಹಿಂದೆಗಡೆ ಬರ್ತಾ ಇದ್ದಾರೆ.
ಸೆಲೆಬ್ರಿಟಿಗಳ ಹತ್ರ ಫೋಟೋಸ್ ತಕ್ಕೋಬೇಕು ಅಂತಾನೆ ತುಂಬ ಜನ ಆಚೆ ಕಡೆ ನಿಂತಿದ್ದಂತಹದ್ದು. ಗಿಲ್ಲಿ ಅವರು ಸಹ ಬಂದರು. ಹೀಗೆ ಒಬ್ಬೊಬ್ಬರೇ ಸೆಲೆಬ್ರಿಟೀಸು ಸಹ ಹೋಗ್ತಾ ಇರುವಂತಹದ್ದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು. ನೀವು ಯಾರಾದರೂ ವಿಸಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ವಿಶ್ವಾಸ್ ಜ್ಯುವೆಲರ್ಸ್ನ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಸೆಲೆಬ್ರಿಟೀಸ್ ಎಲ್ಲ ಬರೋಕ್ಕೆ ಮುಂಚೆ ನಮ್ಮನ್ನೆಲ್ಲ ಒಳಗಡೆ ಬಿಟ್ಟಿದ್ರು, ನಾವೆಲ್ಲ ನೋಡ್ಕೊಂಡು ಬಂದ್ವಿ. ಡಿಸೈನ್ಸ್ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿರುವಂತಹದ್ದು. ಯಾರಾದರೂ ಅಕ್ಷಯ ತೃತೀಯಾಗಿ ಎಲ್ಲಾದರೂ ತೊಗೊಬೇಕು ಗೋಲ್ಡ್ ಅಂತ ನೋಡ್ತಾ ಇದ್ರೆ ನಮ್ಮ ತುಮಕೂರಲ್ಲಿ ಇರುವಂತಹ ವಿಶ್ವಾಸ್ ಜ್ಯುವೆಲರ್ಸಲ್ಲಿ ತಗೊಳ್ಳಿ. 5 ಬ್ರಾಂಚ್ ಇರುವಂತಹದ್ದು ಇಲ್ಲೇನೆ. ಅಲ್ಲಿ ಬಂದಿರುವಂತಹ ಎಲ್ಲರಿಗೂ ಊಟದ ವ್ಯವಸ್ಥೆನೂ ಸಹ ಇತ್ತು. ನಮಗೂ ಸಹ ಊಟದ ವ್ಯವಸ್ಥೆ ಇತ್ತು. ನಾವು ಬಟ್ ಅವತ್ತು ಊಟ ಮಾಡಲಿಲ್ಲ, ಅಲ್ಲಿ ಟೈಮ್ ಆಗಿತ್ತಂತ ಹಾಗೆ ಬಂದ್ಬಿಟ್ವಿ. ಇವಾಗ ಗಗನ ಅವರು ಹೊರಗೆ ಬರ್ತಾ ಇರುವಂತಹದ್ದು. ವಿಶ್ವಾಸ್ ಜ್ಯುವೆಲರ್ಸ್ನ ಯಾವುದೇ ಶಾಖೆಯಲ್ಲಿ ಅಕ್ಷಯ ತೃತೀಯ ಖರೀದಿಯಲ್ಲಿ ಪಾಲ್ಗೊಳ್ಳಿ, ಬಹುಮಾನವನ್ನು ಗೆಲ್ಲುವ ಸುವರ್ಣಾವಕಾಶವನ್ನು ಪಡೆದುಕೊಳ್ಳಬಹುದು. ಹಾಗೆ 18ನೇ ತಾರೀಕು ಮೇ ತಿಂಗಳಲ್ಲಿ ಅರ್ಜುನ್ ಜನ್ಯ ಅವ್ರದ್ದು ಮ್ಯೂಸಿಕಲ್ ನೈಟ್ ಇದೆ. ಅದಕ್ಕೆ VIP ಪಾಸ್ ಅನ್ನು ಪಡೆದುಕೊಳ್ಳಬಹುದು. ವಿಶ್ವಾಸ್ ಜ್ಯುವೆಲರ್ಸ್ ಅಲ್ಲಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಸಹ ಇರುವಂತಹದ್ದು. ಬಂದಿರುವಂತಹ ಎಲ್ಲ ಸೆಲೆಬ್ರಿಟೀಸು ಸಹ ಒಬ್ಬೊಬ್ಬರೇ ಹೋದ್ರು. ಮತ್ತೆ ಒಳಗಡೆ ಪೂಜೆ ಮಾಡಿದಂತಹದ್ದು. ನಾವು ಒಳಗಡೆ ಫೋಟೋ ಅಲೋ ಇಲ್ಲದೆ ಇರೋ ಕಾರಣ ಆಚೆ ಕಡೆಯಿಂದನೇ ಸ್ವಲ್ಪ ಈ ಥರ ಕವರ್ ಮಾಡಿದ್ವಿ. ಸ್ವಲ್ಪ ಎಂಟ್ರೆನ್ಸ್ ಅಲ್ಲಿ ಈ ಥರ ಪೂಜೆ ಮಾಡಿದಂತಹದ್ದು. ಅದನ್ನು ನೋಡಿಕೊಂಡು ನಮ್ಗೆ ಒಳಗಡೆ ಎಂಟ್ರಿ ಕೊಡಲಿಲ್ಲ. ಇದೆಲ್ಲದನ್ನು ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಯಾರ್ಯಾರು ಸೆಲೆಬ್ರಿಟೀಸ್ ಬಂದರು. ಗ್ರ್ಯಾಂಡ್ ಓಪನಿಂಗ್ ವಿಶ್ವಾಸ್ ಜ್ಯುವೆಲರ್ಸ್ದು 5ನೇ ಬ್ರಾಂಚ್ ತುಮಕೂರಲ್ಲಿ ಈ ಥರ ಓಪನ್ ಆಯಿತು. ಯಾರಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.